ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಸೋಮವಾರ ಗಂಟೆ ಇವಾಗ 3 ಗಂಟೆ ಆಯಿತು. ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟಾಗೆ ಹೊರಟ್ವಿ. ನಾನು ತನು ಇಬ್ಬರೇ ಹೋಗ್ತಾ ಇರೋದು. ನನ್ನ ಹಸ್ಬೆಂಡ್ ಬರಲ್ಲ. ನಮ್ಮನ್ನು ಮೆಜೆಸ್ಟಿಕ್ಗೆ ಡ್ರಾಪ್ ಮಾಡ್ತಾರೆ ಅಷ್ಟೇ. ಬೋಣಿ ಫುಲ್ ಎಂಜಾಯ್ ಮಾಡು, ಆಯಿತಾ? ಖುಷಿಯಾಗಿರೋ. ನೀನು ಒಳಗೆ ಎಷ್ಟು ಸಂತೋಷ ಇದೆ ಅಂತ ನಂಗೆ ಗೊತ್ತಾಗ್ತಿದೆ ನಿನ್ನ ಮುಖ ನೋಡಿದ ಮೇಲೆ. ಚಿನ್ನಿ ಬೋಣಿ ಮಾಡ್ತೀನಿ ಅಪ್ಪಗೆ. ಇಲ್ಲ ವ್ಯಾನಿಟಿ ಪರ್ಸಲ್ಲಿ ತೆಕ್ಕೊಂಡು 10 ರೂಪಾಯಿ ಕೊಡು ಸಾಕು. ನಾವು 5 ರೂಪಾಯಿ ಕೊಡೋಣ ಅಂತ. 10 ರೂಪಾಯಿ ಕೊಡು. ಎಲ್ಲಿದೆ ಪರ್ಸ್ ಒಳಗಿದೆ. ತೆಗಿ ಫಾಸ್ಟಾಗಿ ಚಿಕ್ಕಾಗಿ. ಇಲ್ಲೇ ಇಟ್ಕೋ. ಬೋಣಿ ಅಂತ ಕೇಳಿದ್ಮೇಲೆ ಮಾಡಲೇಬೇಕು ನಾವು. ತೆಗೆ. 20 ರೂಪಾಯಿ 20,000 ರೂಪಾಯಿ ಆಗಲಿ. ನಾವು 20 ರೂಪಾಯಿ ಅಲ್ಲಿಂದ ಕರ್ಕೊಬಂದಿಕ್ಕೆ 20 ರೂಪಾಯಿ ಕೊಡ್ತಾರೆ. ಎಂಜಾಯ್ ಮಾಡು. 20 ರೂಪಾಯಿ ಇಟ್ಕೊಂಡು. ನಾವು ಬೇರೆ ಇಲ್ಲ, ಫುಲ್ ಖುಷಿ. ಬಾಯ್. ಆಯಿತು, ಬಾಯ್. ಹಾಂ ಆಯಿತು. ನೀನು ಹುಷಾರಾಯ್ತಾ? ಹಾಂ, ಬಾಯ್. ಫ್ರೆಂಡ್ಸ್, ಕರೆಕ್ಟಾಗಿ 3:15ಗೆ ಮೆಜೆಸ್ಟಿಕ್ಕಿಗೆ ಬಂದ್ವಿ. 3:15ಗೆ ಬಸ್ ರೆಡಿ ಇತ್ತು. ನಾನ್ ಸ್ಟಾಪ್ ಚಿಕ್ಕಮಂಗ್ಳೂರು ಅಂತ ಬರೆದಿತ್ತು. ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತು. ಬಸ್ನ ಹಿಂದ್ಗಡೆಯಿಂದ ನೋಡಿ ಹಬ್ಬ ನಾನ್ ಸ್ಟಾಪ್ ಸಿಕ್ಬಿಡ್ತಲ್ಲ ಅಂತೇಳಿ ಹೋಗಿ ಹತ್ತಿದ್ವಿ. ಮುಂದ್ಗಡೆ ನೋಡಿದ್ರೆ ಅಲ್ಲಿ ಲಿಮಿಟೆಡ್ ಸ್ಟಾಪ್ ಅಂತ ಇತ್ತು. ಆಮೇಲೆ ಇಳಿದು ನೋಡಿದ ಮೇಲೆ ಗೊತ್ತಾಯಿತು. ಅದೇನಾಯ್ತು ಅಂತೇಳಿದ್ರೆ, ಬಸ್ಸು ಮತ್ತು ಡ್ರೈವರ್ ಕಮ್ ಕಂಡಕ್ಟ್ರು ಒಬ್ಬರೇ ಇರ್ತಾರೆ ನೋಡಿ, ಆ ಥರದ ಬಸ್ಸು. ಯಪ್ಪ, ಬಸ್ಸು ಒಂದು ಸ್ಲೋ ಹೋಯ್ತು. ನೀವು ಹೋಗ್ತಾ ಇರೋದು ನೋಡಿದರೆ ಗೊತ್ತಾಗ್ತಾ ಇರುತ್ತೆ ನೋಡಿ ಎಷ್ಟು ನಿಧಾನಕ್ಕೆ ಹೋಗ್ತಾಯಿದೆ ಅಂತೇಳಿ. ನಾವು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ಆಟೋದಲ್ಲಿ ಹೋಗಿದ್ರು ಇದಕ್ಕಿಂತ ಸ್ಪೀಡ್ ಹೋಗ್ತಾಯಿದ್ವು ಅಂತ ಅನಿಸೋದು ನನಗೆ. ಅಷ್ಟೂ ಸ್ಲೋ ಆಗೋಯ್ತು. ಸರಿ, ಲಿಮಿಟೆಡ್ ಸ್ಟಾಪು ಚನ್ನರಾಯಪಟ್ಟಣ ಮತ್ತು ಹಾಸನ್ನು, ಅದಾದಮೇಲೆ ಬೇಲೂರು, 3 ಕಡೆ ಸ್ಟಾಪ್ ಅಲ್ವಾ ಅಂತ ಖುಷಿಯಾಗಿ ಅಂದ್ಕೊಂಡ್ವಿ. ಆದರೆ ಈ ಬಸ್ಸು ಸ್ಲೋ ಹೋಗೋದು ನೋಡ್ಬಿಟ್ಟು ಸಾಕಪ್ಪ ಅನ್ನಿಸ್ಬಿಡ್ತು. ಯಾಕಾದರೂ ಈ ಬಸ್ಸಿಗೆ ಬಂದು ಅಂತ ಅನ್ನಿಸ್ಬಿಡ್ತು. ಹಾಸನ ನಾನ್ ಸ್ಟಾಪ್ ಬಸ್ ಸಿಗತ್ತಿದ್ರೇ ಎಷ್ಟೋ ಬೇಗ ಹೋಗ್ತಾಯಿದ್ದು. ಫ್ಲೈಓವರ್ ಮೇಲೆ ಹೋಗುತ್ತಲ್ವ, ಬೇಗನೆ ತಲುಪಿಬಿಡ್ತೀವಿ. 3:15ವರೆಗೆ ಹಾಸನ್ನ ತಲುಪಿಬಿಡ್ತೀವಿ. ಆದರೆ ಈ ಬಸ್ಸು 4:15ವರೆಗೆ ಹಾಸನ್ನ ತಲುಪಿತು. ಆ ರೀತಿ ಆಯಿತು. 9 ಗಂಟೆಗೆ ಚಿಕ್ಕಮಂಗ್ಳೂರಲ್ಲಿ ಇರಬೇಕಿತ್ತು ನಾವು 3:15 ಕೂತಿದ್ರೆ. ಆದರೆ 9:45 10 ಗಂಟೆಗೆ 5 ನಿಮಿಷ ಏನೋ ಇದ್ದಂಗೆ ನಾವು ಚಿಕ್ಕಮಂಗ್ಳೂರು ತಲುಪಿದ್ದಾಯಿತು. ಈ ಥರದ ಬಸ್ಸಿಗೆ ಮಾತ್ರ ನಿಜವಾಗ್ಲೂ ಹತ್ತಬಾರ್ದು. ಕೆಲವೊಮ್ಮೆ ಗೊತ್ತಿದ್ದು ತಪ್ಪು ಮಾಡಿಬಿಡ್ತೀನಿ. ಕೆಲವೊಮ್ಮೆ ಚಿಕ್ಕಮಂಗ್ಳೂರು ಡೈರೆಕ್ಟಾಗಿ ಕೂತ್ಕೊಬಿಡ್ತೀನಿ. ಅದು ಕುಣಿಗಲ್ ಊರು ಸುತ್ತುತ್ತೆ, ಚನ್ನರಾಯಪಟ್ಟಣ ಊರೆಲ್ಲ ಸುತ್ತಕೊಂಡು, ಅದಾದಮೇಲೆ ಹಿರಿಸಾವೆ ಊರೆಲ್ಲ ಸುತ್ತಕೊಂಡು, ಅಂದರೆ ಬಸ್ ಸ್ಟ್ಯಾಂಡೆಲ್ಲ ಊರೊಳಗಡೆ ಇರುತ್ತಲ್ವ, ಹೈವೇಲಿ ಹೋಗೋದಿಲ್ಲ. ಊರೊಳಗಡೆ ಸುತ್ತಕೊಂಡು ಬಂದ್ಬಿಟ್ಟು ಹೈವೇಗೆ ಜಾಯ್ನ್ ಆಗಿಬಿಟ್ಟು ಹೋಗೋದು. ಅಂಥ ಬಸ್ಸಿಗೆ ಮಾತ್ರ ಹತ್ತಲೇಬಾರ್ದು. ಬಸ್ಸಲ್ಲಿ 7 ಅವರ್ 8 ಅವರ್ ಕೂತ್ಕೊಂಡು ಜರ್ನಿ ಮಾಡೋದೇ ಕಷ್ಟ. ಅದರಲ್ಲಿ ಊರೆಲ್ಲ ಸುತ್ತಕೊಂಡು ಎಲ್ಲ ಕಡೆ ಸ್ಟಾಪ್ ಕೊಟ್ಟು ಹತ್ತಿ ಇಳಿದು ಜನ ಸಾಕಪ್ಪ ಅನ್ನಿಸ್ಬಿಡುತ್ತೆ. ಆ ಥರದ ಬಸ್ಸಿಗೆ ಮಾತ್ರ ಹತ್ತಲೇಬಾರ್ದು ಅನಿಸುತ್ತೆ ನನಗೆ. ಬಸ್ಸಂತೂ ಬೇಗ ಹೋಗ್ತಾ ಇರಲಿಲ್ಲ. ನಮಗಂತೂ ಎಷ್ಟೊತ್ತಿಗೆ ಬಸ್ಸಿಂದ ಇಳಿತೀವೋ ಅಂತ ಅನ್ನಿಸ್ತಾಯಿತ್ತು. ಆದರೆ ಈವ್ನಿಂಗ್ ಟೈಮ್ ಮಾತ್ರ ರೋಡ್ ಸೈಡ್ ನೋಡ್ಕೊಬರೋಕ್ಕಂತೂ ಸಕ್ಕತ್ತಾಗಿರುತ್ತೆ. ಪ್ರಕೃತಿ ಎಷ್ಟು ನೋಡಿದರೂ ಖುಷಿ ಆಗ್ತಾನೆ ಇರುತ್ತೆ. ಸಾಯಂಕಾಲ ಟೈಮು, ಸೂರ್ಯ ಮುಳುಗೋ ಟೈಮಲ್ಲಿ ನೋಡೋದೇ ಒಂದು ಖುಷಿ. ಹಾಸನ ಸೈಡಲ್ಲೆಲ್ಲ ಒಳ್ಳೆ ತೋಟಗಳು, ಗದ್ದೆಗಳು, ಬೆಟ್ಟ ಗುಡ್ಡ ಸಖತ್ತಾಗಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನನಗೆ ಈ ರೂಟಲ್ಲಿ ಬರೋದು ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ಮತ್ತೆ ಸ್ವಲ್ಪ ಹೊತ್ತು ಅಂದರೆ ಮಿನಿಮಮ್ ಒಂದು 15 ಮಿನಿಟ್ಸ್ ಅಷ್ಟು ನಮಗೆ ಕಾಫಿ ಬ್ರೇಕ್ ಥರ ಕೊಡ್ತಾರೆ ಮಧ್ಯದಲ್ಲಿ. ಅಂದರೆ ಬೆಳ್ಳೂರು ಕ್ರಾಸ್ ಹತ್ರ ಎಲ್ಲ ಕೊಡ್ತಾರೆ. ಇದೇನಾಯ್ತು ಅಂತ ಹೇಳಿದ್ರೆ ಅರ್ಧ ಗಂಟೆ ಮೇಲೆ ಕೊಟ್ಬಿಟ್ರು ಕಾಫಿ ಬ್ರೇಕ್ನ. ಆ ಪುಣ್ಯಾತ್ಮ ಡ್ರೈವರು ಅಲ್ಲಿ ಎಲ್ಲಿ ಹೋಟ್ಲೊಳಗೆ ಹೋದೊಂದು ಪುಣ್ಯಾತ್ಮ ಅರ್ಧ ಗಂಟೆ ಆದರೂ ಬರಲೇ ಇಲ್ಲ. ಅಲ್ಲೂ ಅರ್ಧ ಟೈಮ್ ವೇಸ್ಟ್ ಆಯಿತು. ನಾನು ತನು ಇಬ್ಬರೇ ಹೋದಾಗ ಸ್ವಲ್ಪ ಬೇಗನೆ ಮನೆಗೆ ತಲುಪಬೇಕು ಅಂತಲೇ ಅಂದ್ಕೊಂಡು ಹೊರಡ್ತೀವಿ. ನಾನು ಅಂದ್ಕೊಂಡೆ 3 ಗಂಟೆಗೆ ಮನೆ ಬಿಟ್ಟಾಗಲೇ 3:15ಗೆ ನಾವು ಮೆಜೆಸ್ಟಿಕ್ಕಲ್ಲಿ ಇರ್ತೀವಿ. ಹೆಂಗಿದ್ರು 9 ಗಂಟೆ ಹೊತ್ತಿಗೆ ಹೋಗ್ಬಿಡ್ತೀವಿ. 9 ಗಂಟೆಗೆ ಊರಿಗೆ ಒಂದು ಬಸ್ ಇದೆ, ಹೋದರೆ ಆಯಿತು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಬಟ್ ಇವತ್ತು ಕೂಡ ಹಂಗೆ ಆಯಿತು. ಹಾಗೆ ಅಲ್ಲಿ ಸ್ಟಾಪ್ ಕೊಟ್ಟಿತ್ತು, ಒಂದು ಹೋಟೆಲ್ ಇತ್ತು. ಹೋಟೆಲಲ್ಲಿ ಒಂದು ಮದ್ದೂರು ವಡೆ ಕೊಡಿಸಿ ಹಾಗೆಯೇ ಬಿಸ್ಕೆಟ್ ಎಲ್ಲ ಕೊಡಿಸಿದೆ. ತನು ಇವಾಗ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಬರ್ತಾಯಿದ್ದಾಳೆ. ನಾನು ಕೂಡ ಸ್ವಲ್ಪ ತಿಂದ್ಕೊಂಡು ಬರ್ತಾಯಿದ್ದೀನಿ. ಸೊ ಕತ್ಲು ಆಗೇ ಬಿಡ್ತು. ಅದಾದಮೇಲೆ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಿಗೆ ಬಂದು ಆಟೋದಲ್ಲಿ ಎತ್ತಿ ಇವಾಗ ಊರ ಕಡೆ ಹೋಗ್ತಾಯಿದ್ದೀವಿ. ಆಟೋದಲ್ಲೂ ಅಷ್ಟೇ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಮಾಡ್ತಾರೆ. 250 ರೂಪಾಯಿ ಕೇಳ್ತಾರೆ. 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಆಗುತ್ತೆ ಚಿಕ್ಕಮಂಗ್ಳೂರಿಂದ ನಮ್ಮೂರಿಗೆ. ಬಟ್ ನೈಟ್ ಟೈಮಲ್ಲಿ 250 ರೂಪಾಯಿ ತನಕ ಕೇಳ್ತಾರೆ.
ಹಂಗೆ ಹಿಂಗೆ ಚೌಕಾಸಿ ಮಾಡಿದ್ರೆ ಒಂದು 200 ರೂಪಾಯಿ ಹೈಯೆಸ್ಟ್ ಲಾಸ್ಟು. ಅದಕ್ಕೂ ಕೂಡ 220 ರೂಪಾಯಿ ಕೊಡಿ 20 ರೂಪಾಯಿ ಕೊಡಿ ಅಂತಂದರು. ಫೈನಲಿ 200 ರೂಪಾಯಿಗೆ ಕೊಟ್ಟು ಇವಾಗ ಮನೆ ಕಡೆ ಬರ್ತಾ ಇದ್ದೀವಿ. 10 ಆಗಿತ್ತು ನಾವು ಆಟೋದಲ್ಲಿ ಕೂತ್ಕೊಂಡಾಗ. ನೈಟ್ ಟೈಮಲ್ಲಿ ಆಟೋದಲ್ಲಿ ಬರೋಕ್ಕೂ ಇಬ್ಬರೇ ಆದಾಗ ಸ್ವಲ್ಪ ಭಯ ಆಗುತ್ತೆ. ಆದರೂ ಧೈರ್ಯವಾಗಿ ಬರ್ತೀವಿ, ನಮ್ಮೂರಲ್ವಾ ಅಂತ ಅಂದ್ಕೊಂಡು. ಇನ್ನು ಕೆಲವೊಂದಷ್ಟು ಶಾಪ್ಗಳೆಲ್ಲ ಓಪನ್ ಇತ್ತು, ಒಂದೊಂದು ಮಾತ್ರ ಕ್ಲೋಸ್ ಆಗಿತ್ತು. ವಿಳದಲ್ಲೇ ಹೌದಾ? ಹಾಸಿಗೆ ಅಲ್ಲೇ ಬಿಟ್ಟಿದ್ಯಾ? ಹಾಸಿಗೆನಾ? ತುಳಸಿ ಗಿಡ ಬರಲಿಲ್ವಾ? ಹೌದಾ? ಅದು ಬಿಸಿಲು ಬೇರೆ ಬೀಳುತ್ತಲ್ಲ. ಬಿಸಿಲು ಹಂಗಾರ ಜಾಗ ಚೇಂಜ್ ಮಾಡ್ಬೇಕು ಕಣಮ್ಮ. ಜಾಗ ಏನು ಚೇಂಜ್ ಮಾಡ್ಕೋತೀಯ? ಹ್ಞೂ ಚೇಂಜ್ ಮಾಡ್ತೀಯ? ನೋಡಿ, ಏನು ಮಾತಾಡಬೇಡಿ. ನಮ್ಮ ಹುಡುಗಿಗೆ ಯಾವ ಸಮಸ್ಯೆನೂ ಇಲ್ಲ. ಬೀರ್ ತೆಗ್ದು ಹಿಂಗೆ ತಿರುಗಿಸಿಟ್ಟಿದೀಯಾ? ಮತ್ತೆ ಹಂಗೆ ತಿರ್ಸಿ ಕರ್ಮಿಲ್ಲ. ಹಂಗೆ ಇಡ್ಬೇಕು ಕಣಮ್ಮ, ಹಿಂಗೆ ಇಡಬಾರ್ದು. ಹಿಂಗೂ ಆಗಲ್ವಾ? ಹಿಂಗೂ ಆಗಲ್ಲ? ಹಂಗಾಗಲಿಲ್ಲ. ಹೌದಾ? ಈ ಕಡೆ ಎತ್ತರದ ಹಿಂಗೆ ತಿರ್ಸಕ್ಕಾಗಲಿಲ್ಲ. ಹೌದಾ? ಇಷ್ಟುದ್ದ ಕಡಿಮೆ ಆಯಿತು. ಇದು ಸರಿ ಇಲ್ಲ, ನೀನು ಇಟ್ಟಿರೋದು ಬೀರನ್ನ ಹಂಗೆ ಇಡಬೇಕು ಮೂಲಿಗೆ. ಮೂರಿ ಸೇರಿಸ್ತಲ್ಲ ತಗ ಅದು. ಅದಾದ್ರೂ ತೆಗಿಯಕ್ಕೆ ಮಾಡೋಕ್ಕೆಲ್ಲ ಸರಿ ಅದು ಏನಿಲ್ಲ, ಹಿಂಗೆ ಇಟ್ಟಿದ್ರೆ ತೆಗಿಯೋಕ್ಕಾಗಲ್ಲ. ಹ್ಞೂ ಹ್ಞೂ ಹಂಗೆ ಒಳಗೆ ಹಂಗೆ ಹಾಕೋದಷ್ಟೇ. ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಹಾಕೋದು. ರಬ್ಬರ್ ಹಾಕ್ಬೇಕು ಅಲ್ಲಿ ಮುಂದಕ್ಕೆ. ರಬ್ಬರ್ ಹಾಕಿತ್ತಲ್ಲ ಹಾಕಿದೆಯಲ್ಲ ಅಷ್ಟೇ. ಮತ್ತೆ ಹಿಂಗೆ ತೆಗಿಬೇಕಾರೆ ಹಂಗೆ ಪ್ರೆಸ್ ಮಾಡಿ ತೆಗಿಯೋದು. ಒಳಗಡೆ ರಬ್ಬರ್ ಒಳಗಡೆ ಇಲ್ಲೇ ಇಲ್ಲ. ಇದು ಹಿಂಗೆ ಓಪನ್ ಇರುತ್ತಲ್ಲ, ಹಿಂಗೆ ಅಂದ್ಬಿಟ್ಟು ಫ್ರೆಂಡ್ಸ್, ಅವತ್ತು ನಾವು ಟಿ ವಿ ಕೊಡಿಸಿದ್ದಿದೆ. ಟಿ ವಿ ನೋಡ್ಬೋದು, QLED ಟಿ ವಿ ಇದು. LED ಎಲ್ಲ ಇವಾಗೆಲ್ಲ QLED ಅಂತ ಬರುತ್ತಲ್ಲ ಆ ಟಿ ವಿ. 17,000 ರೂಪಾಯಿ, ಅಂದರೆ 16,999 ರೂಪಾಯಿ ಕೊಟ್ಟು ಕೊಡಿಸಿದ್ದು. ಸೊ ಅದನ್ನ ಗೋಡೆಗೆ ಸೆಟ್ ಮಾಡಿಲ್ಲ. 32 ಇಂಚಸ್ದು ಅದು ಕೊಡಿಸಿರೋದು. ಸಾಕು ಅದೇನೆ ಅಂತೇಳಿ ಅದನ್ನೇ ಕೊಡಿಸಿದ್ದೀವಿ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ತಾನು ಎದ್ದು ಅವಳೇನೆ ನಾನೇ ರಂಗೋಲಿ ಬಿಡಿಸ್ತೀನಿ ಅಂತ ಬಿಡಿಸ್ತಿದ್ದಾಳೆ. ಹೇಳು. ಏನು? ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಿಕ್ಕಮಂಗ್ಳೂರು ಸಂತೆಗೆ ಹೋಗ್ತಾ ಇದ್ದೀವಿ. ತನು ಸಂತೆ ನೋಡಿಲ್ವಂತೆ. ಇವತ್ತು ತನು ಕೈಯಲ್ಲಿ ಸಂತೆಯಲ್ಲಿ ಶಾಪಿಂಗ್ ಮಾಡಿಸೋಣ ಅಂತೇಳಿ. ಸಂತೆ ಅಂದರೆ ಹೆಂಗಿರುತ್ತೆ, ಎಷ್ಟೆಲ್ಲ ಜನ ನುಕ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನೆಲ್ಲ ತೋರಿಸ್ಬೇಕು. ಹಾಗಾಗಿ ಇವಾಗ ಸಂತೆಗೆ ಹೋಗ್ತಾ ಇದ್ದೀವಿ. ತರಕಾರಿ ಎಲ್ಲ ಸ್ವಲ್ಪ ತರೋಣ ಅಂತೇಳಿ ಬ್ಲಾಗ್ನ ಶುರು ಮಾಡ್ತೀನಿ. ನಮ್ಮೂರು ಸಂತೆ ನಿಮಗೂ ಕೂಡ ತೋರಿಸ್ತೀನಿ. ವಿಡಿಯೋನ ನೋಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಬಾಯ್. ಸಂತೆ ತಗೊಳ್ಳಿ. ಸಂತೆ ತಗೊಳ್ಳಿ ಇಳಿದು ಆಮೇಲೆ ಅದೇ ಸೀದಾ ಹಂಗೆ ಗೇಟ್ ಒಳಗೆ ಹಾಸಿ ನೋಡ್ಕೊಂತ ಹೋಗ್ರಿ. ತರಕಾರಿಗಳು ಆ ಕಡೆ ತರಕಾರಿ ಹೆಸರು ಟಮಟೆ ನೀರು ಗೊತ್ತಾ ಆ ಕಡೆಗೆ. ಟೊಮೆಟೊ ಬೆಳ್ಳುಳ್ಳಿ ಬೇಕಾ? ಬೆಳ್ಳುಳ್ಳಿ ಏನು ಬೇಡ ನೋಡಲ್ಲ, ಎಲ್ಲ ಇದಾವೆ. ಯಾವ್ಯಾವ ನೀವೇ ಹೋಗಿ ತಗೊಂಡೋಗಿ ಉಳಿದಿದ್ದಾವೆ ಬೆಳ್ಳುಳ್ಳಿ ಎಲ್ಲ. ಹೌದಾ? ಆಮೇಲೆ ಇದು
ಮೀನು ಹಸ್ರು ಕಡೆ ಹೋಗಿ ಅದು ಟಮಟೆ ಹಣ್ಣು 2-3 ಗಾಡಿ ಇಟ್ಕೊಂಡಿರ್ತಾರೆ. 10 ರೂಪಾಯಿ ಕೆಜಿ, 15 ರೂಪಾಯಿ ಕೆಜಿ ಇರ್ತೈತಿ. ಎಲ್ಲಿ ಕಾಣ್ತೈತೆ ಅಲ್ಲಿ ತರ್ತೀನಿ ಕಣಮ್ಮ. ಅದು ಹುಡ್ಕೊಂಡೆಲ್ಲ ಈ ಕಡೆ ಎಲ್ಲ ಮುಂದ್ಗಡೆ ಎಲ್ಲ ಜಾಸ್ತಿ ರೇಟ್ ಜಾಸ್ತಿ ಅಂತನಾ? ನೋಡೋಣ. ಆ ಕಡೆ ಹಂಗೆ ಹೋಗ್ದೆ ಹ್ಞೂ ಮೀನು ಹಸ್ರದಾಗ ಸೀದಾ ಹೋಗಿ ಹಿಂಗೆ ಒಂದು ರೋಡ್ ಹೋಗಿತ್ತಲ್ಲ ಸಂಜೆ ಒಳಗೆ ಹ್ಞೂ ಅಲ್ಲೋದ್ರೆ ಮುಗ್ತಾವ ಗಾಡಿ ಇಟ್ಕೊಂಡಿರ್ತಾರೆ. ಹ್ಞೂ ಸ್ವಲ್ಪ ಕಡಿಮೆ ಒಳ್ಳೆ ಆರ್ಸ್ಕೊಂಡು ತಗೊಬರೋದು. ಸರಿ ಆಯ್ತು, ಹಂಗಾರೆ ಬರೋದಾ? ಬಾಯ್. ಫ್ರೆಂಡ್ಸ್, ಇವತ್ತು ಬುಧವಾರ. ನಾನು ಬುಧವಾರ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಶಿವರಾತ್ರಿ ಹಬ್ಬ ಇತ್ತು. ಬೆಳಗ್ಗೆನೇ ನಮ್ಮಮ್ಮ ಪಾಯಸ, ಅನ್ನ, ಸಾರು ಎಲ್ಲ ಮಾಡಿದರು. ಹಂಗೆ ಇವತ್ತು ಚಪ್ಪರ ಬೇರೆ ಬಿಚ್ಚೋದಿತ್ತು. ಚಪ್ಪರಕ್ಕೂ ಸ್ವಲ್ಪ ಎಲ್ಲ ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೇ ಚಪ್ಪರನೂ ಕೂಡ ಬಿಚ್ಚಿದ್ದಾಯಿತು. ಅಂದರೆ ಎದುರುಗಡೆ ಮನೆ ಫಂಕ್ಷನ್ ಇದ್ದಿದ್ದರಿಂದ ಅವ್ರು ಶಾಮಿನೆಲ್ಲ ಹಾಕೋಬೇಕು, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ತಿಂಗಳು ಇನ್ನೇನು 2ನೇ ತಾರೀಕಿಗೆ ತಿಂಗಳಾಗಬೇಕಿತ್ತು. ಅದಕ್ಕಿಂತ ಒಂದು 4 ದಿವಸ ಮುಂಚೆನೇ ಚಪ್ಪರ ಎಲ್ಲ ಬಿಚ್ಚಿದ್ದಾಯಿತು. ಅದೆಲ್ಲ ಬಿಚ್ಚಿ ಆದಮೇಲೆ ಇವಾಗ ಸಾಯಂಕಾಲ ಅಂದರೆ ಸುಮಾರು ಒಂದು 3:30-4 ಗಂಟೆ ಮೇಲೆ ನಾವು ಸಿಟಿ ಕಡೆ ಹೋಗ್ತಾಯಿದ್ದೀವಿ. ಆಟೋಗೆ ವೆಯ್ಟ್ ಮಾಡಿದ್ವಿ. ಒಂದು 10 ನಿಮಿಷ ವೆಯ್ಟ್ ಮಾಡಿದ ಮೇಲೆ ಆಟೋ ಸಿಕ್ತು. ಆಟೋ ಸಿಕ್ಕಿದ ಮೇಲೆ ಇವಾಗ ಸಂತೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲಿ ತರಕಾರಿ. ಬೀನ್ಸು, ಕ್ಯಾರೆಟು. ಅಣ್ಣ ಎಷ್ಟು ಬೀನ್ಸು? ಅರ್ಧ 20. ಕ್ಯಾರೆಟು? ಕ್ಯಾರೆಟ್ 30 1 ಕೆಜಿ ತೊಗೊಂಡ್ರೆ ಅರ್ಧ 20 ತೊಡೆ ಹಾಕ್ಬಿಡಿ. ಬೀಟ್ರೋಟ್ 20 ರೂಪಾಯಿ ಕೆಜಿ. ಮುಳುಗಾಯಿ, ಕೆಂಪು ಮುಳುಗಾಯಿ 20 ರೂಪಾಯಿ ಕೆಜಿ. ಚಪ್ಪರದಾರ 30 ರೂಪಾಯಿ. ಇದು ಅರ್ಧ 20 ಬೀನ್ಸು? ಹಾಂ, ಚಪ್ಪರದಾರ 32 ರೂಪಾಯಿ. ಚೀಡಿ ಇಟ್ಕೊಳ್ಳಿ. ಬರೀ ಬೀಟ್ರೋಟ್ 20 ರೂಪಾಯಿ ಕೆಜಿ. ಬಟಾಣಿ ಇದೆ ತೊಳೆ. ಕ್ಯಾರೆಟ್ 30? 1 ಕೆಜಿ ಅದ. 1 ಕೆಜಿ ಬೇಕಾ? ಹಾಂ ನೋಡಿ, 30. ಬೀಟ್ರೋಟ್ 20. ಬೀಟ್ರೋಟ್ 20. ಹಾಕಿ ಒಂದಾ? ಇನ್ನೊಂದು ಹಾಕ್ಬೇಕಾ? ಹಾಕಿ ಇನ್ನೊಂದು. ಓ ಬಿಡಿ, ಬಂತು ಬಿಡಿ. ನೋಡಿ ಚಿನ್ನಿ ಬ್ಯಾಗಿಗೆ ಹಾಕ್ಸ್ತಾ. ಓಪನ್ ಮಾಡೋದು ಅದೇ ಇಸ್ಕ ಹಾಕು. ಶುಂಠಿ 50 ರೂಪಾಯಿ ಒಂದು. ಅರ್ಧ 30. ಡ್ರೈ ಇದೆ ಫುಲ್ಲು. ಬರೀ 20 ರೂಪಾಯಿ ಬೀಟ್ರೋಟ್ ಕೆಜಿ. ಚಪ್ಪರದವ್ರೆ 30 ರೂಪಾಯಿ ಮೇಡಮ್. ಕೆಜಿ ವೈನಿದೆ. ಬಿಡಿ, ಹಾಕಿ ಬೇಕಾರೆ 2 ಹಾಕಿ ಓಲೆ ಹಾಕ್ಲಾ? ಹಾಕಿ ಬಿಡಿ. 20 ಇಡಿ ಚಿನ್ನಿ. ಹಾಕಿ ಆಯ್ತು. ಮತ್ತೇನು ತೊಂಡೆ ಕೊಡ್ಲಾ? ಬೆಂಡೆ ಎಷ್ಟು? ತೊಂಡೆ ಬೆಂಡೆ 20. ಬರೀ ಹಾಕ್ಕೊಳ್ಳಿ. ಚಪ್ಪು ಅಣ್ಣ ಪಾತ್ರ ಕೊಡೋಣ. ನೋಡಿ, ಚಪ್ಪು ಅರ್ಧ ನೋಡಿ. ನೋಡಿ ಹಾಕ್ಕೊಡಿ. ನಾನೇ ಕಂಪ್ಯೂಟರ್ ತಗೊಂಡ್ಬರ್ತೀನಿ. ಅಲ್ಲಿ ಈರುಳ್ಳಿ ಎಷ್ಟು ಅಣ್ಣ? ಅರ್ಧ ಅಣ್ಣ? ಮತ್ತೇನಣ್ಣ? ಏನು ಬೆಂಡೆಕಾಯಿ 40 ಕೆಜಿ.
ಅಣ್ಣ ಏನೇನೀಗ ಯಾವ್ದು ಅರ್ಧ ಜವಳಿನಾ ಜವಳಿ ತೊಗೊಂಡ್ರೆ ಇದು ಹಾಂ ಅರ್ಧ 20 ಇದರ್ಧ 60 ಆಮೇಲೆ ಕ್ಯಾರೆಟು 80 ಬೀನ್ಸು 100 ಆಮೇಲೆ 100 ರೂಪಾಯಿ ಕೊಡಿ ಆಲೂಗಡ್ಡೆ ಏನು ತೊಗೊಂಡ್ರ ಇಲ್ಲಲ್ಲ ಅಮ್ಮ ನಿಮ್ಮ ಅಣ್ಣ ನಂದು 1 kg ಬೀಟ್ರೋಟು, ಹಾಂ 1 kg ಕ್ಯಾರೆಟು, 50 ಬೀನ್ಸು ಅರ್ಧ kg, 70 ಇದು ಅರ್ಧ kg 90 ಅಷ್ಟೇ. 90 ಅಣ್ಣ ಇನ್ನು ಎಲ್ಲ ಈ ಕದ ಜೀವನದಲ್ಲಿ ಏನಿಲ್ಲ ಅಂತ ಹೇಳು, ಎಲ್ಲ ಇದೆ ಅಲ್ಲ. 3 kg 3 kg 30 ರೂಪಾಯಿ ಕೆಜಿ 90 ರೂಪಾಯಿ 3 kg. ಕೊಡು. ಅಣ್ಣ ಟೊಮೆಟೊ ಎಷ್ಟು? 2 kg ಚೆನ್ನಾಗಿದಾವಲ್ಲ. ಇನ್ನು 20 ರೂಪಾಯಿ ಕೆಜಿ ರೀ ಮಾರಿದ್ ಮೇಡಮ್. ಹಬ್ಬ ಸಂತೆ ಜೋರಾಗ್ಬಿಡ್ತೀವಿ ಹಾಂ ಹಂಗಾಗಿ 10 ರೂಪಾಯಿ ಮಾಡ್ತಾರೆ. 20 ರೂಪಾಯಿ ಕಮ್ಮಿ ಮಾಡಂಗೆ ಗೊತ್ತಾ ಫೋನ ಹಿಡ್ಕೊ. ಅಣ್ಣ ತಗೊಳ್ಳಿ. ಇನ್ನೇನು ತಗೋಬೇಕು ಹೇಳು? ಟೊಮೆಟೊ ಮೇಲೆ ಇನ್ನೇನು ಹೇಳ್ತಾ? ಅದೇ ಅಂಗಡಿಯಲ್ಲಿ ತೊಗೊಳೋದು ಇನ್ನೇನಾದ್ರು ಇದು ಹಾರ್ಪಿಕ್ಕು, ಆಮೇಲೆ ಹ್ಯಾಂಡ್ ವಾಶು. ಆಗುತ್ತಾ? ಆಗುತ್ತಾ? ಕೊತ್ತಂಬರಿ ಅದೆಲ್ಲ ಇದೆಯಾ? ಹೂ ಥರ ಕೇಳ್ತಲ್ವಾ? ಹೂ ಥರ ಕೇಳ್ತೀವಿ. ಸಾವಂತಿಗೆ ಸೇವಂತಿಗೆ ಒಂದು ಮಾರು. ಇಲ್ಲಿ ಬಾ ಹುಷಾರ್. ಬಟಾಣಿ 50 ರೂಪಾಯಿ ಕೆಜಿ ಬಟಾಣಿ 50 ರೂಪಾಯಿ ಕೆಜಿ 100 ರೂಪಾಯಿ 2 ಕೆಜಿ ಬಟಾಣಿ 50 ರೂಪಾಯಿ ಕೆಜಿ ಬಟಾಣಿ 100 ರೂಪಾಯಿ 2 ಕೆಜಿ ಬಟಾಣಿ ಬಟಾಣಿ 50 ರೂಪಾಯಿ ಕೆಜಿ ಬಟಾಣಿ. ಬಾಳೆಹಣ್ಣು ಚೆನ್ನಾಗಿಲ್ವಾ? ಕಡ್ಲೆಪುರಿ ಬೇಡನಾ? ಬೇಡಲ್ಲ? ಕಡ್ಲೆಪುರಿ ಬೇಡ ಅಂತಲ್ಲ ಅಜ್ಜಿ? ಬೇಡ ಅಂತ ಸಾಕಲ್ಲ, ಇನ್ನೇನಿಲ್ಲ. ಇನ್ನು ಹೂವು ತೊಗೊಂಡೋಗ್ಬೇಕು. ಹಾರ್ಪಿಕ್ ಅದೆಲ್ಲ ಆಮೇಲೆ ಅಲ್ಲಿ ತಾಡೋಣ. ನಾವು ಹೂವು ಎಷ್ಟು ಮಾರಿ ಬತ್ತಾ? 70 ಮಾಡಿಕೊಡಿ ಒಂದು ಮಾರು. 100 ರೂಪಾಯಿ ಕೊಡ್ತೀನಾ? 100 ರೂಪಾಯಿ ಬೇಡ, 70 ಮಾಡ್ತೀನಿ ಕರೆಕ್ಟಾಗಿ. ಇದು 70 ಇದೆ. ಇನ್ನು 50. ಆಟೋಗೆ ಚೇಂಜ್ ಬೇಕು. ಸಾಕು. ಚಿನ್ನಿ ಎಳ್ಳೆಣ್ಣೆನೇ ಮರ್ತು ಬಂದ್ವಲ್ಲ ಅಲ್ವಾ? ನೋಡಿ ಎಳ್ಳೆಣ್ಣೆ ತರಬೇಕಾಯ್ತು.
ಎಳ್ಳೆಣ್ಣೆ ತರದೇ ಮರ್ತು ಬಂದಲ್ಲ, ಎಳ್ಳೆಣ್ಣೆನೇ ಮರ್ತು ಬಂದೆ. ತರ್ತೀನಿ ಅಂದ್ಕೊಂಡಳೆ ಮರ್ತು ಬಂದಲ್ಲ. ಜ್ಞಾನನೇ ಮರ್ತೋಯ್ತು. ನಾನು ಏನೋ ಮರ್ತೆ ಅಂತ ಅಂತೂ ಅನ್ನಿಸ್ತು. ಕರ್ಟನ್ ತಂದೆ, ಕರ್ಟನ್ನು ಇವು ರೂಮಿಗೆ ಅಂತ ತಂದಿದ್ದೀನಿ. ಹಾಲಿಗೆ ಒಳ್ಳೆ ತರ್ತೀನಿ. ಇದು ಮುಂದ್ಗಡೆ ಬಾಗಿಲು ತಂದಿದ್ದೀನಿ ನೋಡು, ಒಳ್ಳೆ ಕ್ವಾಲಿಟಿ. ಅಲ್ಲಿಗೆ ಇದೇ ಥರ ಡೋರಿಗೆ ಸಿಕ್ಕಲಿಲ್ಲ, ಅಲ್ಲ ವಿಂಡೋಗೆ ಸಿಕ್ಕಲಿಲ್ಲ. ಹಾಂ ಹಾಂ, ಏನು ದೇವರೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದಾರಲ್ವಾ.